ಶಬರಿಮಲೆಯಲ್ಲಿ ಈ ವರ್ಷ ಆರಂಭಗೊಂಡಿರುವ ಮಂಡಲ ಪೂಜೆ ಮಕರ ವಿಳಕ್ಕು ಉತ್ಸವವನ್ನ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರ ಹರಿದು ಬರುತ್ತಿದೆ. ಜ್ಯೋತಿ ಮಾಸಾಚರಣೆಗಾಗಿ ದೇಗುಲದ ಬಾಗಿಲು ತೆಗೆದ ಕೆಲವು ದಿನಗಳಲ್ಲಿಯೇ ಶಬರಿಮಲೆ ಹಿಂದೆಂದೂ ಕಾಣದ ಜನಸಂದಣಿಯನ್ನ ನೋಡುತ್ತಿದೆ. ಭಾರಿ ಜನಸಂದಣಿಯಿಂದಾಗಿ ಈಗಾಗಲೇ 4 ಮಕ್ಕಳು ಹಾಗೂ ವೃದ್ಧೆ ಮೃತಪಟ್ಟಿದ್ದು ಅಯ್ಯಪ್ಪನ ಭಕ್ತಾದಿಗಳು ಆತಂಕದಲ್ಲಿದ್ದಾರೆ. ಅಯ್ಯಪ್ಪ ಸ್ವಾಮಿಯ ಯಾತ್ರೆಯಲ್ಲಿರುವ ಭಕ್ತಾದಿಗಳೇ ಇತರ ಭಕ್ತಾದಿಗಳ ಬಳಿಯಲ್ಲಿ ಸದ್ಯ ಶಬರಿಮಲೆ ಕಡೆ ಪ್ರಯಾಣ ಬೆಳೆಸಬೇಡಿ ಎಂದು ಮನವಿ ಮಾಡುತ್ತಿದ್ದಾರೆ. ಪಂಪಾ ನದಿಯ ಸಮೀಪದಲ್ಲೆಲ್ಲ ತೀವ್ರ ಜನಸಂದಣಿ ಇದ್ದು ಶಬರಿಮಲೆಗೆ ಹೊರಡಲು ಇದು ಸೂಕ್ತ ಸಮಯವಲ್ಲ, ಅದರಲ್ಲೂ ಮಕ್ಕಳು ಹಾಗೂ ವೃದ್ಧರನ್ನ ಕರೆತರಲೇಬೇಡಿ ಅಂತ ಮನವಿ ಮಾಡಿದ್ದಾರೆ. ಅಯ್ಯಪ್ಪ ಭಕ್ತಾದಿಗಳು ಈ ರೀತಿಯ ಜನಸಂದಣಿಗೆ ಶಬರಿಮಲೆ ದೇವಸ್ಥಾನ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ಇತ್ತ ಕೇರಳ ಕೋರ್ಟ್ ಕೂಡ ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ದೇಗುಲ ಆಡಳಿತ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಂಡಿದೆ. ಇನ್ನು ಕರ್ನಾಟಕದಿಂದ ಶಬರಿಮಲೆ ಯಾತ್ರೆ ಕೈಗೊಳ್ಳುತ್ತಿರುವ ಕನ್ನಡಿಗರ ಸುರಕ್ಷತಾ ದೃಷ್ಟಿಯಿಂದ ಸಹಕಾರ ಕೋರಿ ರಾಜ್ಯ ಸರ್ಕಾರ ಕೇರಳ ಸರ್ಕಾರಕ್ಕೆ ಪತ್ರ ಬರೆದಿದೆ. ರಾಜ್ಯದ ಪರವಾಗಿ ಪತ್ರ ಬರೆದಿರುವ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕರ್ನಾಟಕದ ಯಾತ್ರಾರ್ಥಿಗಳ ಸುಗಮ ಸಂಚಾರಕ್ಕೆ ಸಹಕರಿಸುವಂತೆ ಕೇರಳ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ.